ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಹೆಲ್ದಿಯಾದ ಆರೋಗ್ಯಕರವಾದ ರಾಗಿ ಮಣ್ಣಿ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಈ ಆಹಾರವನ್ನು ತಿಂದರೆ ತುಂಬಾ ಒಳ್ಳೆಯದು. ದೇಹದ ಉಷ್ಣಾಂಶವನ್ನು ಇದು ಕಮ್ಮಿ ಮಾಡುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ರೆಸಿಪಿಯನ್ನು ಶುರು ಮಾಡುವ. ನಾನಿಲ್ಲಿ 1 ಕಪ್ನಷ್ಟು ರಾಗಿ ಕಾಳನ್ನು ಈಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದನ್ನು ನಾವು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ಒಂದು 6 ರಿಂದ 7 ಗಂಟೆವರೆಗೆ ಇದು ಚೆನ್ನಾಗಿ ನೆನೆಯಬೇಕು. ಈಗ ನಾನು ಇಲ್ಲಿ ಒಂದು ತೆಂಗಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ಇದರ ಹಾಲನ್ನು ತೆಗೀಲಿಕ್ಕುಂಟು. ಈಗ ನಮ್ಮ ರಾಗಿ ಚೆನ್ನಾಗಿ ನೆಂದಿದೆ. ನಾವೀಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಮಿಕ್ಸಿ ಜಾರಿಗೆ ಹಾಕಿದೆ ಫ್ರೆಂಡ್ಸ್. ಈಗ ಸ್ವಲ್ಪ ನೀರನ್ನು ಹಾಕಿ ನಾನೀಗ ಇಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ರಾಗಿಯನ್ನು ವಿವಿಧ ರೀತಿಯಲ್ಲಿ ಸೇವಿಸ್ತಾರೆ. ಬೇರೆ ಬೇರೆ ರೆಸಿಪಿಯನ್ನು ಮಾಡಿ ಇದನ್ನು ಸೇವಿಸ್ತಾರೆ. ಈಗ ಗ್ರೈಂಡ್ ಆಗಿದೆ, ನಮ್ಮ ರಾಗಿ ನೈಸಾಗಿ ಗ್ರೈಂಡ್ ಆಗಿದೆ. ಇದನ್ನು ನಾವೀಗ ಸೋಸುವ. ಕಸವನ್ನೆಲ್ಲ ತೆಗಿಬೇಕು. ನಮಗೆ ರಾಗಿ ಹಾಲು ಮಾತ್ರ ಬೇಕಾಗೋದು ಇಲ್ಲಿ. ನಾವು ಬಟ್ಟೆಯ ಸಹಾಯದಿಂದ ಸಹ ಇದನ್ನು ಸೋಸ್ಬೋದು. ಬಟ್ಟೆಯಲ್ಲಿ ಹಾಕಿ ಹಿಂಡಿ ಸೋಸಲಿಕ್ಕೆ ಸಹ ಆಗುತ್ತೆ. ಈ ರೀತಿಯಾಗಿ ಸಹ ಸೋಸ್ಬೋದು. ಸ್ವಲ್ಪ ನೀರು ಮಾಡಿಕೊಳ್ಬೇಕು, ಆವಾಗ ಚೆನ್ನಾಗಿ ಅದು ಸೋಸಿ ಹೋಗುತ್ತೆ. ಈಗ ಎಲ್ಲ ಸೋಸಿ ಆಯಿತು. ಈಗ ಉಳಿದಂಥ ಈ ಕದಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ನೀರನ್ನು ಹಾಕಿ ನಾವೀಗ ಸೋಸಬೇಕು. ರಾಗಿ ಹಾಲನ್ನು ನಾವು ತೆಳು ಮಾಡಿಕೊಳ್ಬೇಕು. ಅದಕ್ಕೆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಬೇಯಲಿಕ್ಕೆ ಬೇಕಾಗಿ. ಈಗ ಎಲ್ಲ ಸೋಸಿ ಆಯಿತು ಫ್ರೆಂಡ್ಸ್. ನೋಡಿ, ರಾಗಿ ಹಾಲು ಈಗ ರೆಡಿ ಆಯಿತು. ಈಗ ನಾನು ಕಾಯಿ ಹಾಲನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೋಡಿ, ಕಾಯಿ ಹಾಲು ಸಹ ರೆಡಿಯಾಗಿದೆ. ಈಗ ನಾವಿದನ್ನು ಒಂದಕ್ಕೆ ಹಾಕುವ. ಇದಕ್ಕೆ ನಾನು ಹಾಕ್ತಾ ಇದ್ದೇನೆ, ರಾಗಿ ಹಾಲಿಗೆ ಹಾಕ್ತಾ ಇದ್ದೇನೆ. ಈಗ ಎರಡನ್ನು ಸಹ ಮಿಕ್ಸ್ ಮಾಡುವ. ರಾಗಿ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ನೀರು ಹಾಕಿ ನಾವಿದನ್ನು ಸರಿಯಾಗಿ ರೆಡಿ ಮಾಡಿಕೊಳ್ಬೇಕು. ಈಗ ಸರಿಯಾಗಿ ರೆಡಿ ಆಗಿದೆ. ಈಗ ನಾನಿಲ್ಲಿ ಗ್ಯಾಸ್ ಸ್ಟವಲ್ಲಿ ಇಟ್ಟಿದ್ದೇನೆ. ನಾನೀಗ ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. 1 ಕಪ್ನಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ರಾಗಿ ಕಾಳನ್ನು ನೋಡಿಕೊಂಡು ನಮಗೆ ಬೆಲ್ಲ ಎಷ್ಟು ಬೇಕಾಗ್ತದೆ ಅಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ನಾವಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಗ್ಯಾಸ್ ಸ್ಟವನ್ನು ಇಟ್ಟು ಚೆನ್ನಾಗಿ ಬೇಯಿಸಬೇಕು. ಈಗ ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದೆ ಟೇಸ್ಟಿಗೆ ಬೇಕಾಗಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್, ಫೈಬರ್, ಕೊಬ್ಬು ಮತ್ತು ಪ್ರೋಟೀನ್ ಇದರಲ್ಲಿ ಸಮೃದ್ಧವಾಗಿ ತುಂಬ ಜಾಸ್ತಿಯಾಗಿದೆ. ಈಗ ನಾವು ಈಗ ಸಾಧಾರಣ ಬೆಂದಿದೆಲ್ಲ. ಈಗ ನಾವು ಗ್ಯಾಸ್ ಸ್ಟವನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು ಈ ಟೈಮಲ್ಲಿ. ಇದರಲ್ಲಿ ಪಾಲಿಕ್ ಆ್ಯಸಿಡ್, ಕ್ಯಾಲ್ಶಿಯಂ ಮತ್ತು ಕಬ್ಬಿಣವನ್ನು ಸಹ ರಾಗಿ ಹೊಂದಿದೆ. ಇದು ಒಂದು ರೀತಿಯ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಹ ಕಾಪಾಡಿಕೊಳ್ಳಲಿಕ್ಕೆ ಇದು ಸಹಾಯ ಮಾಡುತ್ತೆ. ಈಗ ನಾನು ಈ ಟೈಮಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ರಾಗಿ ಸೇವನೆಯಿಂದ ಹೃದಯ ಸಂಬಂಧಿತ ಕಾಯಿಲೆಯು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಾನು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ. ಈಗ ಲೋ ಸಿಮ್ಮಲ್ಲಿ ನಾವು ಗ್ಯಾಸನ್ನು ಇಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡು ಫ್ರೆಂಡ್ಸ್. ಈಗ ನಮ್ಮ ರಾಗಿ ಮಣ್ಣಿ ರೆಡಿ ಆಯಿತು.
ಇಲ್ಲಿ ನಾನು ಬಟ್ಟಲಿಗೆ ತುಪ್ಪವನ್ನು ಒರೆಸಿ ಇಟ್ಕೊಂಡಿದ್ದೇನೆ. ಈಗ ರಾಗಿ ಮಣ್ಣಿಯನ್ನು ಹಾಕ್ತಾ ಇದ್ದೇನೆ. ಒಂದು 2 ಗಂಟೆಯಷ್ಟು ಹೊತ್ತು ನಾವು ಇದನ್ನು ಆರಲಿಕ್ಕೆ ಬಿಡಬೇಕು. ನಾವು ಚಿಕ್ಕವರಿರುವಾಗ ರಾಗಿ ಮಣ್ಣಿ ಪಾಯಸ ಎಲ್ಲ ಮಾಡಿ ಕೊಡ್ತಾಯಿದ್ರು. ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಈಗ 2 ಗಂಟೆ ಆಯಿತು, ತುಂಬ ಚೆನ್ನಾಗಿ ಈಗ ಆರಿದೆ. ನಾವೀಗ ಇದನ್ನು ಕಟ್ ಮಾಡಬೇಕು. ನೋಡಿ ಎಲ್ಲ ಬಿಟ್ಟಿದೆಲ್ಲ, ಸೈಡೆಲ್ಲ ಬಿಟ್ಟಿದೆ, ಈಗ ಕರೆಕ್ಟ್ ಆಗಿದೆ. ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ತುಂಬಾ ಹೆಲ್ದಿಯಾದ ರಾಗಿ ಮಣ್ಣಿ ರೆಸಿಪಿ ರೆಡಿ ಆಯಿತು. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ, ಹಲ್ವಾ ರೀತಿ ಬಂದಿದೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತಿನ್ನಲಿಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.